ಹಾಯ್ ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಬನ್ನಿ ಇವತ್ತು ಪ್ರೇಮ ಕಾವ್ಯ ಧಾರಾವಾಹಿ ನೋಡ್ಕೊಂಬರೋಣ. ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತೀನಿ. ಪ್ರೇಮಗೆ ಎಲ್ಲರೂ ಕೂಡ ವೆಯ್ಟ್ ಮಾಡ್ತಿರ್ತಾರೆ ಅವಳ ಉತ್ತರ ನೀಡೋದಕ್ಕೋಸ್ಕರ. ಹಾಗಾಗಿ ಎಲ್ಲ ಹೇಳಮ್ಮ, ಏನಾಯಿತು ಅಂತ ಹೇಳು, ಸತ್ಯ ಹೇಳು, ದೇವ್ರ ಮೇಲೆ ಪ್ರಮಾಣ ಮಾಡಿ ಹೇಳು ಅಂತ ಹೇಳ್ತಾರೆ. ಪ್ರೇಮ ಈಗಲಾದರೂ ದೇವ್ರ ಮೇಲೆ ಪ್ರಮಾಣ ಮಾಡಿ ಸತ್ಯ ಮಾಡಿ ಹೇಳು, ನಿನ್ನನ್ನು ಪ್ರೀತಿಸ್ತಿರಲ್ಲ, ಇದೆಲ್ಲ ಮಾಡಿದ ನಾಟಕ ಅಂತ, ನಾನು ನಿನ್ನ ಕ್ಷಮಿಸ್ತೀನಿ ಅಂತಲೇ ರಾಮ್. ಆದರೂ ಕೂಡ ಪಟಾಕಿ ಏನೂ ಕೂಡ ಮನಸ್ಸಲ್ಲಿ ಹೇಳ್ಕೊತಿರ್ತಾರೆ, ಅಕ್ಕ ಬೇಡ ಅಕ್ಕ, ದೇವ್ರ ಶಿಕ್ಷೆ ಕೊಟ್ಬಿಡ್ತಾನೆ, ದೇವ್ರ ಮೇಲೆ ಪ್ರಮಾಣ ಮಾಡಿಬಿಡ ಅಂತ ಹೇಳ್ಕೊತಾ ಇರ್ತಾನೆ. ಆಗ ಇಲ್ಲ ಪಟಾಕಿ, ಏನು ಮಾಡೋಕ್ಕಾಗಲ್ಲ, ನಾನೀಗ ಆಲ್ರೆಡಿ ತುಂಬ ಮುಂದೆ ಬಂದ್ಬಿಟ್ಟಿದ್ದೀನಿ ಅಂತ ಮನಸ್ಸಲ್ಲೇ ಅನ್ಕೋತಾ ಇರ್ತಾಳೆ. ಇನ್ನೊಂದು ಕಡೆ ಸ್ನೇಹ, ಯಾಕೆ ನಿಜ ಹೇಳೋಕ್ಕಾಗ್ತಿಲ್ವಾ? ಇರೋದನ್ನು ಒಪ್ಕೋ ಈಗಲಾದರೂ ಅಂತ ಹೇಳ್ತಾರೆ. ಯಾಕಮ್ಮ ಪ್ರೇಮ ಸುಮ್ಮನೆ ಅಂತಿದ್ಯಾ, ಹೇಳಮ್ಮ ಅಂತ ಇನ್ಸ್ಪೆಕ್ಟರ್ ಕೂಡ ಹೇಳ್ತಿರ್ತಾರೆ. ಎಲ್ಲರೂ ಕೂಡ ಫೋರ್ಸ್ ಮಾಡ್ತಿರ್ತಾರೆ, ಯಾಕೆ ಏನಾಯಿತು ಹೇಳಮ್ಮ ಪ್ರೇಮ, ಧೈರ್ಯವಾಗಿ ಹೇಳು, ನಾವಿದ್ದೀವಿ ಅಂತ ಹೇಳ್ತಾರೆ. ಆಗ ಕಲ್ಯಾಣಿ ಅಮ್ಮನೂ ಕೂಡ ಏನಾಯಿತು ಹೇಳು ಪ್ರೇಮ, ಏನೇ ಇದ್ರೂ ಧೈರ್ಯವಾಗಿ ಪ್ರಮಾಣ ಮಾಡು, ನೀನೇನು ತಪ್ಪು ಮಾಡಿಲ್ಲ ಅಂತ. ಅಂದರೆ ಯಾಕೆ ಇಷ್ಟೊಂದು ಯೋಚನೆ ಮಾಡ್ತಾ ಇದೆಯಾ ಅಂತ ಹೇಳ್ತಾರೆ. ಪ್ರೇಮ, ನಿನ್ನ ಕೊನೆಯದಾಗಿ ಕೇಳ್ತಿದ್ದೀನಿ, ಇರೋ ಸತ್ಯನೆಲ್ಲ ಹೇಳು ಪ್ರೇಮ, ಇಲ್ಲಾಂತೇಳಿ ನಾನು ನಿನ್ನ ಯಾವತ್ತೂ ಕೂಡ ಕ್ಷಮಿಸಲ್ಲ ಅಂತ ಹೇಳ್ತಾರೆ. ಕಲ್ಯಾಣಿ ಅಮ್ಮ, ನಾನಿದ್ದೀನಮ್ಮ ಪ್ರೇಮ, ಹೇಳು ಅಂತ ಹೇಳ್ತಾರೆ. ಆಗ ಮಹೇಶ್ವರಿ ಏನು ಹೇಳ್ತಾಳೆ ಹೇಳು, ಮಾಡಿರೋದೆಲ್ಲ ನಾಟಕ, ಹೇಳಿರೋದೆಲ್ಲ ಸುಳ್ಳು, ಈಗ ಪ್ರಮಾಣ ಮಾಡು ಅಂತ ಅಂದರೆ ಹಿಂದೆ ಮುಂದೆ ನೋಡ್ತಿದ್ಯಾ ದೇವ್ರ ಮೇಲೆ ಇಲ್ಲದೆ ಇಂಗ್ಲೀಷಲ್ಲಿದೆಲ್ಲ ಹೇಳಿದ್ರೆ ನಿನಗೆ ತಕ್ಕ ಶಾಸ್ತ್ರಿ ಮಾಡ್ತಾನೆ ಗೊತ್ತಾ ದೇವರು ಅಂತ. ಆಗ ಪ್ರೇಮ ದೇವರಲ್ಲಿ ಕೇಳಿಸ್ಕೊತಾ ಇರ್ತಾಳೆ, ನನ್ನ ಪ್ರೀತಿ ತುಂಬ ಪವಿತ್ರವಾದದ್ದು, ದಯವಿಟ್ಟು ನನ್ನ ಕ್ಷಮಿಸು, ಏನೇ ಕಷ್ಟ ಬಂದರೂ ನಾನು ಅವನ ಜೊತೆಯಾಗಿ ಇದ್ದು ಅವನೇನೇ ನನಗೆ ಪನಿಷ್ಮೆಂಟ್ ಕೊಟ್ಟು ನಾನು ಅದನ್ನು ಅನುಭವಿಸಿ ನಾನು ಅವನ ಹೆಂಡತಿಯಾಗಿ ಇರ್ತೀನಿ, ದಯವಿಟ್ಟು ಇದೊಂದು ಸಲ ನನ್ನ ಕಾಪಾಡು ಗಣಪ ಅಂತ ದೇವ್ರ ಹತ್ರ ಬೇಡ್ಕೊತಾ ಇರ್ತೀನಿ. ಏನೇ ಆದರೂ ನಾನು ರಾಮನೇ ಮದುವೆ ಆಗೋದು, ರಾಮನೇ ಕೂಡ ಪ್ರೀತಿಸಿದ್ದು ಅವನೇ ಮದುವೆ ಆಗೋದು ಅಂತ ಹೇಳ್ತಿರ್ತಾರೆ ಪ್ರೇಮ ಮನಸ್ಸಲ್ಲಿ. ಆಗ ಹೇಳಿ ಯಾಕೆ ಇಷ್ಟೊಂದು ತಡ ಮಾಡ್ತಿದ್ಯಾ ಅಂತ ಮಹೇಶ್ವರಿ ಬೈತಾ ಇರ್ತಾರೆ. ಯಾಕೆ ಅಂದರೆ ನೀನು ಹೇಳಿದೆಲ್ಲ ಸುಳ್ಳ, ನನ್ನ ಮಗನ ಭವಿಷ್ಯನೇ ಹಾಳು ಮಾಡೋಕೆ ಹೊರಟಿದ್ಯಾ ನೀನು ಅಂತ ಹೇಳ್ತಾರೆ. ಇಲ್ಲ, ನಾನು ಹೇಳ್ತಿರೋದು ಯಾವುದು ಕೂಡ ಸುಳ್ಳಲ್ಲ, ನಾನು ಹೇಳಿದ್ದೆಲ್ಲ ನಿಜನೇ. ರಾಮ್ ನನ್ನ ಐ ಲವ್ ಯು ಅಂತ ಮೆಸೇಜ್ ಕಳಿಸಿದ್ದು ನಿಜ, ನಾನು ಮದುವೆ ಆಗಿರೋದು ನಿಜ, ನಾನು ಪೂಜೆ ಮಾಡೋ ಗಣಪತಿ ಮೇಲೆ ಪ್ರಮಾಣ ಮಾಡಿ ಹೇಳ್ತಿದ್ದೀನಿ, ರಾಮ್ ನನ್ನ ಮದುವೆ ಆಗಿದ್ದು ನಿಜ, ಅವ್ನು ಪ್ರೀತಿಸಿದ್ದು ನಿಜ ಅಂತ ಹೇಳ್ತಾರೆ. ಪಾಪ ರಾಮ್ಗೆ ತುಂಬಾ ಬೇಜಾರಾಗುತ್ತೆ, ಅವನ ಕಣ್ಣಲ್ಲಿ ಅಳುನೇ ಬರ್ತಿರುತ್ತೆ. ಯಾಕೆ ಇಷ್ಟೊಂದು ನನಗೆ ದ್ರೋಹ ಮಾಡ್ತಿದ್ಯಾ, ನಾನಿನ್ನು ಯಾವತ್ತೂ ನಾನಿನ್ನು ಕ್ಷಮಿಸಲ್ಲ ಪ್ರೇಮ, ಇಷ್ಟೊಂದು ಹಾಗೆ ಸಾಚಿ ಅದು ದೇವ್ರ ಮೇಲೆ ಇಟ್ಟೇ ಬಿಟ್ಟಿಯಲ್ಲೇ ನೀನು ಪ್ರಮಾಣನ, ದೇವ್ರ ಮೇಲೂ ಕೂಡ ನೀನು ಬಿಡಲಿಲ್ವಲ್ಲ, ಅವ್ರ ಮೇಲೂ ಕೂಡ ಹಣೆ ಮಾಡಿ ಈ ಥರ ಹೇಳ್ಬಿಟ್ಟಲ್ಲ ಅಂತ ಬೇಜಾರು ಮಾಡ್ಕೋತಾ ಇರ್ತಾರೆ. ಆಗ ಎಲ್ಲರೂ ಕೂಡ ಪಾಪ ಏನು ಮಾಡ್ತಿರೋ ಸ್ಥಿತಿಲಿ ಇರ್ತಾನೆ. ಪಾಪ ರಾಮ್ ಕೂಡ, ದೇವರೇ ನೀನು ಕೂಡ ನನ್ನ ಪರವಾಗಿ ನಿಲ್ಲಿಲ್ಲ, ಅವ್ರ ಪರವಾಗಿ ನಿಂತು ಎಲ್ಲನೂ ಈ ಥರ ಮಾಡ್ದಲ್ಲ ಅಂತ ಹೇಳ್ತಾರೆ. ಕಲ್ಯಾಣಮ್ಮ, ಈಗಲಾದರೂ ಒಪ್ಕೋತೀಯಾ ನೀನು, ಅವಳು ಹೇಳ್ತಿರೋದು ನಿಜ ಅಂತ, ನಿನಗೆ ಎಲ್ಲ ಅವಕಾಶನೂ ಕೊಟ್ಟಾಯಿತು, ಎಲ್ಲ ಅಪವಾದನೆಗಳು ಪ್ರೇಮ ಪರವಾಗಿ ಇದೆ ಸಾಕ್ಷಿಗಳು, ಸೊ ಹಾಗಾಗಿ ನೀನೇನು ಮಾಡೋಕ್ಕಾಗಲ್ಲ, ನೀನು ಪ್ರೇಮನ ಮದುವೆ ಆಗಲೇಬೇಕು ಅಂತ. ಮದುವೆ ಆಗಲಿಲ್ಲ ಅಂತ ಅಂದರೆ ಹೇಳಿ, ನಾವು ನಮ್ಮ ಸ್ಟೇಷನ್ಗೆ ಕರ್ಕೊಂಡೋಕ್ಕೆ ನಾವು ರೆಡಿ ಇದ್ದೀವಿ ಡಾಕ್ಟ್ರನ್ನ ಅಂತ ಹೇಳ್ತಾರೆ. ಇಲ್ಲ ಬೇಡ, ನಾನು ಮದುವೆ ಆಗ್ತೇನೆ ಅಂತ ಹೇಳ್ತಿರ್ತಾರೆ ಕಲ್ಯಾಣಿ ಅಮ್ಮ. ಅದೆಂಗೆ ಹೇಳ್ತೀರಾ ಅಂತ ಹೇಳ್ತಾರೆ ಸ್ನೇಹ. ಇಲ್ಲಿ ಮೋಸ ಆಗ್ತಿದೆ, ಇಲ್ಲಿ ಯಾವುದೋ ಒಂದು ಮಾತು ಕಟ್ಕೊಂಡು, ಯಾವುದೋ ದೇವರು ಪ್ರಮಾಣ ಕಟ್ಕೊಂಡು ರಾಮ್ಗೆ ಈ ಥರ ಮದುವೆ ಮಾಡ್ತಿದ್ದೀರಾ, ಇದು ತುಂಬ ಮೋಸ, ಇಲ್ಲಿ ಅನ್ಯಾಯ ಆಗ್ತಿದೆ ರಾಮ್ಗೆ. ಸರ್ ನೀವು ನನ್ನ ಫೋನ್ನ ಕೊಡಿ ಸರ್, ನಮ್ಮ ಡ್ಯಾಡ್ಗೆ ನಾನು ಕಾಲ್ ಮಾಡಬೇಕು, ಇಲ್ಲಿ ಎಷ್ಟೇ ಯಾವುದೇ ಇನ್ಫ್ಲೂಯೆನ್ಸ್ ಇದ್ದರೂ ಕೂಡ ನಡೆಯಲ್ಲಮ್ಮ, ನಾನು ಅದನ್ನು ನಡೆಯೋಕ್ಕೆ ಬಿಡಲ್ಲ ಆಯಿತಾ, ಇಲ್ಲಿ ಮದುವೆ ಮಾಡಿಸ್ಬೇಕು, ಇಲ್ಲ ಅಂತ ಅಂದರೆ ರಾಮ್ ನನ್ನ ಜೊತೆ ಸ್ಟೇಷನ್ಗೆ ಬರಬೇಕು ಅಂತ ಹೇಳ್ತಾರೆ. ಇಲ್ಲ, ಇಲ್ಲಿ ಅವನಿಗೆ ಟೈಮ್ ಕೊಟ್ಟಿದ್ದೆಲ್ಲ ಮುಗೀತು, ನಾನು ಹೇಳಿದಾಗೆ ಇಲ್ಲಿ ರಾಮ್ ಪ್ರೇಮನ ಮದುವೆ ಆಗಲೇಬೇಕು, ಮದುವೆ ಆಗ್ತಾನೆ ಅಂತ ಹೇಳ್ತಿರ್ತಾರೆ. ದೊಡ್ಡಮ್ಮ ಇನ್ನೊಂದು ಚಾನ್ಸ್ ಇಲ್ಲ, ನಾನು ನಿಮಗೆ ತುಂಬ ಸಲ ಚಾನ್ಸ್ ಕೊಟ್ಟಿದ್ದೀನಪ್ಪ ಅಂತ ಹೇಳ್ತಾರೆ. ಶ್ರೀಧರ, ಮದುವೆಗೆ ನಿಮಗೆ ಒಪ್ಪಿಗೆ ಇದೆಯಾ, ನೀವು ಹೆತ್ತ ತಂದೆ ತಾಯಿ ಅಂತ ಹೇಳ್ತಾರೆ. ಇಲ್ಲ ಅದಕ್ಕೆ ನೀವು ಏನು ನಡೆಸ್ತೀರಾ, ಏನು ಒಪ್ಪಿಗೆ ಕೊಡ್ತೀರಾ, ಅದು ನಮ್ಗೆ ಒಪ್ಪಿಗೆನೆ ಅಂತ ಹೇಳ್ತಾರೆ. ಮಹೇಶ್ವರಿ, ಇಲ್ಲ ನನಗೆ ಮದುವೆ ಇಷ್ಟ ಇಲ್ಲ, ನಾನು ಇವಳಂತ ಸುಳ್ಳಿನ ನನ್ನ ಸೊಸೆ ಅಂತ ನಾನು ಒಪ್ಕೊಳ್ಳಿಲ್ಲ, ನಾನು ಡಿಸೈಡ್ ಮಾಡಾಗಿದೆ, ಸ್ನೇಹನೇ ನಮ್ಮನೆ ಸೊಸೆ ಅಂತ ಹೇಳ್ತಾರೆ. ಮುಚ್ಚು ಬಾಯಿ, ತಪ್ಪು ಮಾಡಿರೋದು ನಮ್ಮ ಮಗ, ಅವನು ಪ್ರೇಮನ ಮದುವೆ ಆಗದೆ ಇಲ್ಲಿ ಸರಿ, ನೀನು ಏನು ಕೂಡ ಮಾತಾಡக்கூಡ್ದು ಅಂತ ಹೇಳ್ತಾರೆ. ಇಲ್ಲ, ನನ್ನ ಮಗನ ಕಳಿಸಲ್ಲ, ನನಗೆ ದಯವಿಟ್ಟು ಅವಳು ಹೇಳೋ ಮಾತನ್ನ ದಯವಿಟ್ಟು ನಂಬೇಡಿ, ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ಆಯಿತಾ, ಇಲ್ಲಿ ಮೋಸ ಆಗ್ತಿದೆ ರಾಮ್ಗೆ, ಅವಳು ಸುಳ್ಳು ಹೇಳ್ತಿದ್ದಾಳೆ ಅಂತ ಹೇಳ್ತಾಳೆ ಮಹೇಶ್ವರಿ. ನನಗೂ ಅರ್ಥ ಆಗುತ್ತೆ ತಾಯಿ ಕರಳು ಏನು ಅಂತ, ಆದರೆ ಇಲ್ಲಿ ಇರೋ ಸತ್ಯ ಎಲ್ಲ
ಪ್ರೇಮ ಕಡೆನೇ ಇದೆ, ತಪ್ಪು ಮಾಡಿರೋದು ನಮ್ಮ ಮಗ ಅಂತ ಹೇಳ್ತಾರೆ. ನೀವು ಯಾರು ಅದನ್ನು ಹೇಳೋಕ್ಕೆ ಅಂತ ಸ್ನೇಹ ಹೇಳ್ತಿರ್ತಾರೆ. ರಾಮ್, ಏನಿದು ರಾಮ್, ನೀವು ಇಷ್ಟೊಂದು ಸೈಲೆಂಟಾಗಿ ನಿಂತಿದ್ದಾರೆ, ಯಾರು ರಾಮ್ ಇದು, ನಿಮ್ಮ ಒಂದು ಮದುವೆನ ಡಿಸೈಡ್ ಮಾಡೋಕ್ಕೆ ಯಾರು ಇವರು ಅಂತ ಹೇಳ್ಬಿಟ್ಟು ಬೆರಳು ಇಟ್ಕೊಂಡು ತೋರಿಸ್ತಾ ಇರ್ತಾರೆ ಸ್ನೇಹ, ಯಾರಿವರು ಅಂತ. ಆಗ ಮಹಾದೇವ, ತೆಗಿಯಮ್ಮ ಕೈ, ಮುಚ್ಚು ಬಾಯಿ, ನಿಂತ್ಕೊ, ನಾನೇನು ರಾಮ್ ಫ್ರೆಂಡ್ ಅಂತ ಸುಮ್ಮನಿದ್ದೀನಿ, ಯಾರಿಗೆ ಬೆರಳು ತೋರಿಸಿ ಮಾತಾಡ್ತಿದ್ಯಾ, ಹಾಂ, ಎಷ್ಟು ಬೇಕೋ ಅಷ್ಟರಲ್ಲಿ ಮಾತ್ರ ಇರಬೇಕು ನೀನು ಅಂತ ಬೆದರಿಕೆ ಹಾಕ್ತಿದ್ದಾರೆ. ಆದರೂ ಇಲ್ಲಿ ಮೋಸ ಆಗ್ತಿದೆ, ಇಲ್ಲಿ ನಾನು ಪ್ರೀತಿ ಮಾಡಿದ್ದು ನಾವು ಇನ್ಸ್ಪೆಕ್ಟರ್, ದಯವಿಟ್ಟು ನಮ್ಮ ಡ್ಯಾಡ್ಗೆ ಕಾಲ್ ಮಾಡಬೇಕು, ಫೋನ್ ಕೊಡಿ ಅಂತ ಹೇಳ್ತಾರೆ. ಇಲ್ಲಿ ಯಾವುದೇ ಕೂಡ ಮೋಸ ಆಗ್ತಿಲ್ಲ, ಯಾರಿಗೂ ಅನ್ಯಾಯ ಆಗಬಾರ್ದು ಅಂತಲೇ ಇಲ್ಲಿ ನಾವು ತಡೀತಿರೋದು ಅಂತ ಹೇಳ್ತಾರೆ. ಆಗ ರಾಮ್, ಸ್ನೇಹ ಸ್ವಲ್ಪ ಸಮಾಧಾನವಾಗಿರು, ಏನು ಸಮಾಧಾನವಾಗಿರಲಿ ಅಂತ ಹೇಳ್ತಿರ್ತಾಳೆ ಮಹೇಶ್ವರಿ. ಇಲ್ಲ, ಹೋಗಬೇಡ ರಾಮ್, ದಯವಿಟ್ಟು ಈ ಮದುವೆ ಒಪ್ಕೋಬೇಡ, ಇಲ್ಲ ನನ್ನ ಮಗುನ ಕಳಿಸೋದಿಲ್ಲ ನಾನು, ಇಲ್ಲಿಂದ ಯಾರ ಜೊತೆನೂ ಕೂಡ ನಾನು ಕಳಿಸಲ್ಲ, ನಾನು ಹೇಳ್ದಾಗೆ ಅವನು ಇರ್ತಾನೆ, ದಯವಿಟ್ಟು ಬೇಡ, ಇಲ್ಲ ನನ್ನ ಮಗನ ಕಳಿಸಲ್ಲ ಅಂತ ಹೇಳ್ತಾ ಇದ್ದಾನೆ. ಆಗ ರಾಮ್ ಅವ್ರ ಅಮ್ಮನ ಕೈನ ತೆಗಿತಾನೆ. ಯಾಕಪ್ಪ, ಯಾಕೆ ಒಪ್ಕೊಂಡೇ ಬಿಟ್ಟ ನೀನು ಅಂತ ಹೇಳ್ತಾರೆ. ದೊಡ್ಡಮ್ಮ, ನನಗೆ ಇನ್ನೊಂದೇ ಒಂದು ಚಾನ್ಸ್ ಕೊಡ್ತೀರಾ, ಇಷ್ಟೆಲ್ಲ ಚಾನ್ಸ್ ಕೊಟ್ಟಿದ್ದೀರಾ, ಇನ್ನೊಂದೇ ಒಂದು ಚಾನ್ಸ್ ಕೇಳ್ತಿದ್ದೀನಿ, ಅದರಲ್ಲೂ ಕೂಡ ನಾನು ಸೋತೋದ್ರೆ ನೀವು ಹೇಳ್ದಾಗೆ ನಾನು ಪ್ರೇಮನ ಮದುವೆ ಆಗ್ತೀನಿ ಅಂತ ಹೇಳ್ತಾನೆ. ಸರಿ ಆಯ್ತಪ್ಪ, ಇನ್ನೊಂದು ಚಾನ್ಸ್ ಅಷ್ಟೇ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಪ್ರೇಮನ ಕಡೆ ನೋಡ್ತಾ ಇರ್ತೀನಿ. ಇದರಲ್ಲೂ ಕೂಡ ನೀನು ಸೋತ್ರೆ ನಾನು ಹೇಳ್ದಾಗೆ ನೀನು ನಡಿಬೇಕು ಅಂತ ಹೇಳ್ತಾರೆ. ಆಗ ಎಲ್ಲರಿಗೂ ಕೂಡ ಇನ್ನೇನು ಪ್ರೋ ಇದೆ ಅಂತ ಅನ್ಕೋತಿರ್ತಾರೆ. ನೋಡಿದರೆ ಪಟಾಕಿ ಕಡೆ ಎಲ್ಲರೂ ಕೂಡ ನೋಡ್ತಾ ಇರ್ತಾರೆ. ಆಗ ರಾಮ್ಗೆ ಬೆಸ್ಟ್ ಐಡಿಯಾ ಹೊಳೆದಿದೆ ಪಟಾಕಿ ಕಡೆ. ಪಟಾಕಿನ ಕರೆದ್ಬಿಟ್ಟು ಕೇಳ್ತಾನೆ, ಪಟಾಕಿ ಬಾಯ್ಲಿ ಅಂತ ಕರೀತಾನೆ. ಪಟಾಕಿ ಸ್ವಲ್ಪ ಬರೋಕ್ಕೆ ಹಿಂದೆ ಮುಂದೆ ನೋಡ್ತಾ ಇರ್ತಾನೆ. ಆಗ ಪ್ರೇಮಗೆ ಸ್ವಲ್ಪ ಭಯ ಆಗುತ್ತೆ. ಅಯ್ಯೋ, ನಾನು ಪಟಾಕಿನ ಮರ್ತೇ ಬಿಟ್ಟಿದ್ನಲ್ಲ, ಪಟಾಕಿ ಏನು ಹೇಳ್ತಾನೋ ಏನೋ ಅಂತ. ಆಗ ಪಟಾಕಿನ ಕರೀತಾನೆ. ಪಟಾಕಿ ಬಾಯ್ಲಿ ಅಂತ ಹೇಳ್ತಾನೆ. ಏನು ಹೆದರ್ಕೋಬೇಡ ಆಯಿತಾ, ಮಕ್ಕಳು ದೇವ್ರ ಸಮಾನ ಅಂತ ಹೇಳ್ತಾರೆ. ನೀನು ಯಾವುದೇ ಕಾರಣಕ್ಕೂ ಏನು ತಪ್ಪು ಹೇಳ್ಬಾರ್ದು, ಸುಳ್ಳು ಹೇಳ್ಬಾರ್ದು, ಗೊತ್ತಾಯ್ತಾ, ನೀನು ಹೇಳೋ ಒಂದು ಮಾತಿಂದ ನನ್ನ ಭವಿಷ್ಯ ಇದೆ ಆಯಿತಾ, ದಯವಿಟ್ಟು ನೀನು ಕೂಡ ಸುಳ್ಳು ಹೇಳ್ಬೇಡ ಕಣೋ, ನಿಜನೇ ಹೇಳು, ಇದರಿಂದ ನನ್ನ ಭವಿಷ್ಯ ನಿಂತಿದೆ, ನನ್ನ ಒಂದು ಮಾನ ಸ್ವಾಭಿಮಾನ ಎಲ್ಲ ಕೂಡ ನಿಂತಿದೆ, ದಯವಿಟ್ಟು ನನಗೆ ಮೋಸ ಮಾಡಬೇಡ, ಇರೋದನ್ನು ಹೇಳಪ್ಪ ಅಂತ ಕೇಳ್ಕೊತಾ ಇರ್ತಾನೆ. ಯಾವಾಗಲೂ ಪ್ರೇಮ ನಿನ್ನ ಜೊತೆನೇ ಇರ್ತಿದ್ಲಲ್ವ, ನೀನು ಕೂಡ ಯಾವಾಗಲೂ ಅವನ ಜೊತೆನೇ ಇರ್ತಿದ್ದೆ, ಯಾವಾಗಲೂ ಒಟ್ಟಿಗೆ ಇರ್ತಿದ್ವಿ, ಒಟ್ಟಿಗೆ ಓಡಾಡ್ತಿದ್ರಲ್ವ, ನಿನಗೆ ಗೊತ್ತು ತಾನೆ ಪ್ರೇಮ ಮಾತ್ರ ನನ್ನನ್ನು ಪ್ರೀತಿ ಮಾಡ್ತಿದ್ದು ಅಂತ. ನಾನು ಪ್ರೀತಿ ಮಾಡ್ತಿರ್ಲಿಲ್ಲ ಅಲ್ವಾ, ಹಾಂ, ನಿಜ ಹೇಳು, ನಿನಗೆ ಗೊತ್ತು ತಾನೆ ಈ ಮದುವೆ ಅವಳಿಗೂ ಕೂಡ ಇಷ್ಟ ಇರಲಿಲ್ಲ ಅಂತ ಎಲ್ಲ ನಿನಗೆಲ್ಲ ಗೊತ್ತು ತಾನೆ, ದಯವಿಟ್ಟು ಸುಳ್ಳು ಹೇಳ್ಬೇಡ ಕಣೋ ಅಂತ ಹೇಳ್ತಿರ್ತಾರೆ. ಆಗ ಪಟಾಕಿ ಅವರಮ್ಮ, ಪಟಾಕಿ ಸುಳ್ಳು ಹೇಳ್ಬೇಡ, ಡಾಕ್ಟ್ರು ನಮ್ಮ ಜೀವ ಉಳಿಸಿದ್ದಾರೆ ಆಯಿತಾ, ನೀನು ಯಾವುದೇ ಕಾರಣಕ್ಕೂ ಯಾರಿಗೂ ಹೆದರ್ಕೊಂಡು ಸುಳ್ಳು ಹೇಳ್ಬೇಡ ಪಟಾಕಿ, ನಿಜ ಹೇಳು ಅಂತ ಹೇಳ್ತಾರೆ. ಮಹೇಶ್ವರಿನೂ ಕೂಡ, ದಯವಿಟ್ಟು ನಿಜ ಹೇಳಪ್ಪ, ನನ್ನ ಮಗನ ಒಂದು ಭವಿಷ್ಯ ನಿನ್ನ ಕೈಲಿದೆ ಅಂತ ಹೇಳ್ತಿರ್ತಾರೆ. ಕಲ್ಯಾಣಿನು, ಪುಟ್ಟ ಇಲ್ಲಿ ಎಲ್ಲರೂ ಕೇಳ್ತಿದ್ದಾರೆ ಅಂತ ಭಯ ಪಡಬೇಡ, ನಿಧಾನಕ್ಕೆ ಯೋಚನೆ ಮಾಡಿ ಹೇಳು ಅಂತ ಹೇಳ್ತಾರೆ. ಆಗ ಪಟಾಕಿ ಹಿಂದೆ ನಡೆದಿದ್ದಂಥ ಘಟನೆ ಎಲ್ಲ ನೆನೆಸ್ಕೊತಿರ್ತಾನೆ. ಪ್ರೇಮ ಹೇಗೆ ವರ್ತನೆ ಮಾಡ್ತಿದ್ಲು, ಇಲ್ಲ ನಾನು ಮದುವೆ ಅಂತ ಆದರೆ ಡಾಕ್ಟ್ರನ್ನೇ ಮದುವೆ ಆಗೋದು, ಇಲ್ಲ ಅಂತಂದರೆ ನಾನು ಯಾವುದೇ ಕಾರಣಕ್ಕೂ ಮದುವೆ ಅಂತಲೇ ಆಗೋದಿಲ್ಲ. ಒಂದಿನ ಶಾಸ್ತ್ರ ಹೇಳೋನು, ನೀನು ಈ ಮದುವೆ ಆದರೆ ಚೆನ್ನಾಗಿರಲ್ಲ, ಮದುವೆ ಆಗಬೇಡ ಅಂತ ಹೇಳ್ತಾನೆ. ಅದಕ್ಕೆ ಸಿಟ್ಟು ಮಾಡ್ಕೊಂಡು, ನೀನು ಯಾರೋ ಡಾಕ್ಟ್ರನ್ನ ಮದುವೆ ಆಗಬೇಡ ಅಂತ ಹೇಳೋಕ್ಕೆ ಅಂತ ಹೇಳ್ಬಿಟ್ಟು ಅವನು ಇದ್ದಿದ್ದಂತಹ ಗಿಣಿನೇ ಆಚೆ ಕಡೆ ಬಿಟ್ಟಿರ್ತಾನೆ. ಅಕ್ಕ ಯಾಕೆ ಹೀಗೆ ನಿಂತಿದ್ಯಾ, ಏನಾಯಿತು ಅಂತ ಕೇಳ್ತಿರ್ತಾರೆ. ಇಲ್ಲ, ನಾನು ಡಾಕ್ಟ್ರನ್ನ ಮನಸಾರೆ ಪ್ರೀತಿಸ್ತಾ ಇದ್ದೀನಿ, ನನ್ನ ಮದುವೆ ಅಂತ ಆದರೆ ಅವನ್ನೇ ಆಗೋದು ಅಂತ ಹೇಳೋದನ್ನೆಲ್ಲ ನೆನೆಸ್ಕೊತಾ ಇರ್ತಾನೆ ಪಟಾಕಿ. ಆಗ ಪಟಾಕಿ, ಹೇಳು ಪಟಾಕಿ, ಸತ್ಯ ಹೇಳು ಅಂತ ಹೇಳ್ತಾನೆ. ಇಲ್ಲ, ನೀವು ಕೂಡ ಪ್ರೇಮ ಅಕ್ಕನ್ನ ಪ್ರೀತಿ ಮಾಡ್ತಿದ್ರಿ, ನನಗೆ ಗೊತ್ತು, ಅವಳು ಕೂಡ ಪ್ರೀತಿ ಮಾಡ್ತಿದ್ವಿ, ನೀವು ಕೂಡ ಪ್ರೀತಿ ಮಾಡ್ತಿದ್ಲು ಅಂತ ಪಟಾಕಿ ಕೂಡ ಹೇಳೇ ಬಿಡ್ತಾನೆ. ಕೊನೆಗೂ ಪಟಾಕಿ, ಏನೋ ಇದು ಹಿಂಗೆ ಹೇಳ್ಬಿಟ್ಟೆ ಅಂತ ಹೇಳ್ತಿರ್ತಾರೆ. ಎಲ್ರಿಗೂ ಕೂಡ ಕಣ್ಣಲ್ಲಿ ನೀರು ಬರ್ತಿರುತ್ತೆ. ಆಗ ಗಣೇಶ ಕೂಡ ಏನು ಮಾಡೋಕ್ಕಾಗ್ದಲೇ ನಿಂತಿರ್ತಾನೆ. ಅವನು ತಾನೇ ಏನು ಮಾಡ್ತಾನೆ ಅಲ್ವಾ. ಪಟಾಕಿ, ಇಲ್ಲ, ನೀವು ಕೂಡ ಪ್ರೇಮಕ್ಕನ ಪ್ರೀತಿ ಮಾಡ್ತಿದ್ದು ನನಗೆ ಗೊತ್ತು ಅಂತ ಹೇಳ್ತಾನೆ. ಆಗ ಅಯ್ಯೋ, ನನ್ನ ಮಗುಗೆ ಮೋಸ ಆಯಿತು, ಎಲ್ಲರೂ ಕೂಡ ಮೋಸ ಮಾಡ್ತಿದ್ದಾರೆ, ಇಲ್ಲಿ ಯಾರೂ ಕೂಡ ಇಲ್ಲಿ ಅನ್ಯಾಯನ ತಡೆಯೋಕ್ಕೆ ಯಾರೂ ಇಲ್ವಾ, ದೇವರೇ ನೀನು ಎಲ್ಲಿದೆಯಾ ಅಂತ ಹೇಳ್ಬಿಟ್ಟು ಮಹೇಶ್ವರಿ ಜೋರಾಗಿ ಅಳ್ತಿರ್ತಾರೆ. ನಂತರ ರಾಮ್ ಸೈಲೆಂಟಾಗಿ ನಿಂತ್ಬಿಡ್ತಾನೆ. ನಿನಗೆ ಕೊಟ್ಟಿರೋ ಅವಕಾಶ ಎಲ್ಲ ಕೂಡ ತಪ್ಪೋಯ್ತಪ್ಪ, ಈಗ ನಾನು ಹೇಳ್ದಾಗೆ ನೀನು ಕೇಳಲೇಬೇಕು, ನೀನು ಪ್ರೇಮನ ಮದುವೆ ಆಗಲೇಬೇಕು, ಇಲ್ಲಿ ಬೇರೆ ನಿನಗೆ ಆಪ್ಷನ್ನೇ ಇಲ್ಲ, ನಾನು ಹೇಳ್ದಾಗೆ ನೀನು ಕೇಳಿದರೆ ಮಾತ್ರ ನಿನಗೆ ಮರ್ಯಾದೆ ಅಂತ ಉಳಿಯೋದು ಅಂತ ಹೇಳ್ತಾರೆ. ಆಗ ಇನ್ಸ್ಪೆಕ್ಟರ್ಗೆ, ದಯವಿಟ್ಟು ರಾಮ್ನ ಅರೆಸ್ಟ್ ಮಾಡಿಬಿಡಿ,
ಪ್ರೇಮ ಜೊತೆ ಮದುವೆ ಮಾಡೋದು ನನ್ನ ಜವಾಬ್ದಾರಿ ಅಂತ ಹೇಳ್ತಾರೆ. ಆಯ್ತಮ್ಮ, ನೀವು ಮಾಡ್ತೀರಾ, ನೀವು ಒಪ್ಕೋತಿದ್ದೀರಾ ಅಂತ ಹೇಳ್ಬಿಟ್ಟು ನಾವು ಅರೆಸ್ಟ್ ಮಾಡಲ್ಲ, ಇಲ್ಲೇ ಬಿಟ್ಬಿಟ್ಟು ಹೋಗ್ತಿದ್ದೀವಿ ರಾಮ್ ಮತ್ತು ಪ್ರೇಮನ ಅಂತ ಹೇಳ್ತಿದ್ರೆ, ನೀವು ನಿಮ್ಮ ತಮ್ಮ ಮಾಡಿದ್ರಿಂದ ನಮ್ಮ ಅಕ್ಕ ತಂಗಿ ಜೀವನನೇ ಹಾಳಾಗೋಯ್ತು ಅಂತ ಹೇಳ್ತಿರ್ತಾರೆ ಕಾವ್ಯ. ಇದರಿಂದ ಅನುಭವಿಸ್ತೀರಾ ನೋಡಿ ಅಂತ ಹೇಳ್ಬಿಟ್ಟು ನಂತರ ಕಲ್ಯಾಣಿ ಅಮ್ಮ ಪ್ರೇಮ ಮತ್ತು ರಾಮ್ನ ಇಬ್ಬರು ಕೂಡ ಕಲ್ಯಾಣ ಮಂಟಪಕ್ಕೆ ಕರ್ಕೊಂಡು ಹೋಗ್ತಾರೆ. ಇದಿಷ್ಟು ಇವತ್ತಿನ ಸ್ಟೋರಿ. ನಿಮಗೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಥ್ಯಾಂಕ್ ಯು.